ಅವಳು ಅಂದ್ಕೊಂಡಿದ್ದಾಳೆ ನಾನು ಅಷ್ಟು ನೀಟಾಗೆ ವಿಡಿಯೋ ಮಾಡಿದ್ದೀನಿ ಅಂತ, ಬಟ್ ನಾನು ಮಾಡಿಲ್ಲ ಗೈಸ್. ಹೆಂಗೆ ದೀಪ್ಸ್ ಲೆನ್ಸ್ ಅವಳು ಸ್ಟಾರ್ಟ್ ಮಾಡಿದ್ದಾಳೆ ಲಾಗ್ಸ್ನ. ಪ್ಲೀಸ್ ಗೈಸ್ ಸಪೋರ್ಟ್ ಮಾಡಿ ಅವಳಿಗೆ. ಫೋಟೋಗ್ರಾಫರ್ ಈಗ ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಲಾಸ್ಟ್ ವ್ಲಾಗಲ್ಲಿ ನೀವೆಲ್ಲ ನೋಡಿರ್ತೀರಾ, ನಾವೆಲ್ಲ ರೆಸಾರ್ಟ್ಗೆ ಹೋಗಿ ಎಂಜಾಯ್ ಮಾಡಿಕೊಂಡು ಬಂದು ನೈಟ್ ಅವಳದು ಬರ್ತ್ಡೇ ಸೆಲೆಬ್ರೇಷನ್ ಮಾಡಿ ನೆಕ್ಸ್ಟ್ ಡೇ ಅರ್ಲಿ ಮಾರ್ನಿಂಗ್ ನಾವು ಹೋಗ್ತಾ ಇರುವಂತಹ ಜಾಗ ಸೀರೆ ಉಟ್ಕೊಂಡು ಚಾಮುಂಡಿ ಬೆಟ್ಟಕ್ಕೆ ಹೋಗೋ ಉತ್ಸಾಹನೇ ಬೇರೆ. ವೀಕ್ ಡೇಸಲ್ಲಿ ಹೋದರೆ ರಶ್ ಕೂಡ ಇರಲ್ಲ, ಆರಾಮಾಗಿ ದರ್ಶನ ಮುಗಿಸ್ಕೊಂಡು ಬರ್ಬೋದು. ಎಷ್ಟು ಆರಾಮಾಗಿದೆ ಅಂತ ನೀವೇ ನೋಡ್ಬೋದು. ಇವತ್ತೇನಪ್ಪ ಸ್ಪೆಷಲ್ ಅಂತ ಹೇಳಿದ್ರೆ ಪಂಪ್ಕಿಂದು ಒಂದು ಹರಕೆ ಇತ್ತು, ಅದಕ್ಕೋಸ್ಕರ ಹೋಗ್ತಾ ಇರೋದು. ಈ ವ್ಲಾಗ್ನ ನನಗಿಂತ ಜಾಸ್ತಿ ಅವಳೇ ಮಾತಾಡಿರ್ತಾಳೆ. ಹಾಗೆ ಒಂದು ರೀಲ್ ಶೂಟ್ ಕೂಡ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ವ್ಲಾಗ್ ಮಾಡ್ತಾರೆ ನಮ್ಮ ಬಗ್ಗೆ ಕೇಳ್ತಾರೆ. ದೀಪ್ಸ್ ಲೆನ್ಸ್ ಅವಳು ಸ್ಟಾರ್ಟ್ ಮಾಡಿದ್ದಾಳೆ ಲಾಗ್ಸ್ನ. ಪ್ಲೀಸ್ ಗೈಸ್ ಸಪೋರ್ಟ್ ಮಾಡಿ ಅವಳಿಗೆ. ನಿಮ್ಗೆ ಯಾವ ಚಾನಲ್ ಆಗ್ತಾ ಇದೆಯಾ ಇದನ್ನೆಲ್ಲ? ಪ್ಲೀಸ್ ಸಪೋರ್ಟ್ ಮಾಡಿ ಅವಳಿಗೆ. ನನಗೆ ಯಾವ ತರ ಸಪೋರ್ಟ್ ಮಾಡ್ತಿದ್ದೀರಾ ಅವಳಿಗೂ ಅದೇ ತರ ಪ್ರೀತಿ ವಿಶ್ವಾಸ ಎಲ್ಲ ಕೊಡಿ. ಪ್ಲೀಸ್ ಕೊಡಿ ಆಯ್ತಾ ಗೈಸ್. ಇವಳು ಏನ್ ಅನ್ಕೋತಿದ್ದಾಳೆ ಗೊತ್ತಾ, ಇವಳು ಸ್ಟ್ರೀಟ್ ಪೋರ್ಟ್ರೇಟ್ ಫೋಟೋಗ್ರಾಫರ್ ಅಂತ. ನಾವೇನು ಗೈಸ್, ನಾವೇನಂತ ಇವ್ರು ಮಾಡೆಲ್ ಅಂತ ಗೈಸ್. ಶಿ ಇಸ್ ಅ ಮಾಡೆಲ್. Do you think guys she is model? No, she is my friend. Yes, she is my and she is my friend Deeps Lens. Guys, ಇವ್ರು ಹೀರೋಯಿನ್ ಅನ್ಕೋಬಿಟ್ಟಿದ್ದಾರೆ. ಹಂಗಾದ್ರೆ ನಾವೆಲ್ಲ ಯಾರು ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ. ಪ್ಲಾನ್ ಮಾಡಿದ್ವಿ ಮೂವಿ ಹೋಗ್ಬೇಕು. ಬಾ ನೀನು ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಬಾರೆ ನಡ್ಕೊಂಡ್ ಬಂದ್ ತಿರ್ಗು. ಯುನೋ ಗೈಸ್, ಗಾಳಿ ಸಪೋರ್ಟ್ ಮಾಡ್ತಾ ಇಲ್ಲ, ಇವಳಿಗೆ ಆಗೋದು ಇಲ್ಲ ಅದು. ಇದು ನೀನ್ ಈ ತರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಿ ಹಿಡಿಯುತ್ತೆ ಗೈಸ್. ನಾನು ತಗಸ್ಕೋತೀನಿ, ಬಟ್ ಏನಂದ್ರೆ ನಂಗೆ ಇಂಟ್ರೆಸ್ಟ್ ಇರ್ಬೇಕು, ಇಲ್ಲಾಂದ್ರೆ ತೆಗಿಸ್ಕೊಳಲ್ಲ. ಇದು ಈ ತರ ಫ್ರೆಂಡ್ಸ್ ಅಂದ್ರೆ ಜಸ್ಟ್ ಇದಾಯ್ತು. ಏನಾಯ್ತು? ನಾಳೆ ಮಾತಾಡೋಣ ಬನ್ನಿ, ತಲೆ ಕೆಡಿಸ್ಕೊಬೇಡಿ. ದರ್ಶನ ಆಯ್ತು ಗೈಸ್. ಇವರು ಬರ್ತಾ ಇದ್ದಾರೆ ಹಿಂದೆ, ನನ್ನ ಹಿಂದೆ. ಈ ಕಡೆನಾ? A few moments later. ತಾನೇ ಇದ್ದೀರಾ? Many months later. So much later. 2000 years later. ಎಷ್ಟು ಕಿಲೋಮೀಟರ್ ಹಿಂಗೆ ಮಾಡ್ಬೇಕು? ಈ ಥರ ಕಿತಾಪತಿ ಎಲ್ಲ ಮಾಡಿಕೊಂಡು ಫೋಟೋಶೂಟ್ ಮತ್ತು ವಿಡಿಯೋನು ರೆಕಾರ್ಡ್ ಮಾಡಿಕೊಂಡು ಒಂದು ಚುರ್ಮುರಿ ಜೊತೆ ಅಲ್ಲಿಂದ ಹೊರಟ್ವಿ. ಚುರ್ಮುರಿ ಮಾತ್ರ ಇದು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಅಲ್ಲಿಂದ ನಾವು ಹೋಗಿದ್ದು ಮೈಸೂರು ಪಾಕ್ಗೆ. ಎಂಟ್ರಿ ಆದ ತಕ್ಷಣ ಇವ್ರಂತೂ ಮಸ್ತ್ ಕಲೆಕ್ಷನ್ಸ್ ಇತ್ತು. ಆಲ್ ವೆರೈಟೀಸ್ ಆಫ್ ಮೈಸೂರು ಪಾಕ್ಸ್ ಆ್ಯಂಡ್ ಸ್ನ್ಯಾಕ್ಸ್ ಕೂಡ ಇತ್ತು. ಇವ್ರು 3 ಜನ ನನಗಿಂತ ಮುಂಚೆನೇ ಹೋಗಿದ್ದಾರೆ. ಎಲ್ಲಿದ್ದಾರೆ ಅಂತ ನೋಡಿದ್ರೆ ಫ್ರೀಯಾಗಿ ಏನೋ ತಿಂತಾಯಿದ್ರು. ಮೈಸೂರು ಅವರೆಕಾಳು ನನಗಂತೂ ಇದು ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಲೈವಲ್ಲಿ ಮೈಸೂರು ಪಾಕ್ ಮಾಡ್ತಾ ಇರೋದನ್ನಂತೂ ನಾನು ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ಇನ್ನೊಂದು ಫೋಟೋ ಇಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ನಮಗೆ ಇಷ್ಟ ಆಗಿರೋದು ಸ್ವಲ್ಪ ಪರ್ಚೇಸ್ ಮಾಡಿಕೊಂಡು ನಾವಿಲ್ಲಿಂದ ಹೊರಡ್ತಾ ಇದ್ದೀವಿ. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂತ ಹೇಳ್ತಾ
ಅಷ್ಟೇ. ಓಕೆ ಬಾಯ್.